ವೀಕ್ಷಕರೇ, ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿ. ಈ ಜಗತ್ತಿನಲ್ಲಿ ಯಾರಿಗೂ ಅರ್ಥವಾಗದ ನಿಗೂಢ ವ್ಯಕ್ತಿತ್ವ ನಿಮ್ಮದು ಎಂಬುದು ನಿಮಗೆ ಗೊತ್ತೇ? ಭವಿಷ್ಯವನ್ನು ಮೊದಲೇ ಊಹಿಸುವ ದಿವ್ಯ ಶಕ್ತಿ ನಿಮ್ಮ ರಕ್ತದಲ್ಲೇ ಅಡಗಿದೆ ಎನ್ನುವ ಸತ್ಯ ನಿಮಗೆ ತಿಳಿದಿದೆಯೇ? ಕುಂಭರಾಶಿಯವರೇ, ನೀವು ವಾಯುತತ್ವದವರು. ಆದರೆ ನಿಮ್ಮಲ್ಲಿರುವ ಜ್ಞಾನ ಮತ್ತು ಗಾಂಭೀರ್ಯ ಅತಳವಾದ ಸಮುದ್ರಕ್ಕಿಂತಲೂ ಆಳವಾದುದು. ನಿಮ್ಮ ರಾಶಿಯ ಲಾಂಛನವಾದ ಕುಂಭ ಅಂದರೆ ಮಡಕೆ ಹೇಗೆ ಜ್ಞಾನ ಮತ್ತು ಅಮೃತವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆಯೋ, ಹಾಗೆಯೇ ನೀವು ಕೂಡ ಅಪಾರವಾದ ಬುದ್ಧಿವಂತಿಕೆ ಮತ್ತು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುವವರು. ಜಗತ್ತು ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಅಳೆಯಬಹುದು, ಆದರೆ ನಿಮ್ಮ ಒಳಗಡೆ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡುವ ತಾಕತ್ತಿದೆ. ನಿಮ್ಮ ತಾಳ್ಮೆ, ಸಮಾಜದ ಬಗ್ಗೆ ಇರುವ ಕಾಳಜಿ ಮತ್ತು ಯಾರಿಗೂ ತಿಳಿಯದಂತಹ ನಿಮ್ಮ ಅಗಾಧವಾದ ದೂರದೃಷ್ಟಿ ನಿಮ್ಮನ್ನು ಇತರರಿಗಿಂತ ವಿಭಿನ್ನವಾಗಿ ನಿಲ್ಲಿಸುತ್ತದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ 7ನೇ ಶನಿಯ ಮಧ್ಯಭಾಗದ ಕಠಿಣ ಪ್ರಭಾವದಿಂದಾಗಿ ನಿಮ್ಮ ಬದುಕು ನರಕದಂತೆ ಆಗಿರಬಹುದು. ನೀವು ನಂಬಿದ ಪ್ರತಿಯೊಬ್ಬರೂ ನಿಮಗೆ ಮೋಸ ಮಾಡಿರಬಹುದು. ನಿಮ್ಮ ಕಣ್ಣೀರಿಗೆ ಸಾಂತ್ವನ ಹೇಳುವವರು ಯಾರೂ ಇಲ್ಲದೆ ನೀವು ಏಕಾಂಗಿಯಾಗಿ ಹೋರಾಡುತ್ತಿರಬಹುದು. ಎಷ್ಟೇ ದುಡಿದರೂ ಕೈಯಲ್ಲಿ 1 ರೂಪಾಯಿ ಉಳಿಯದೆ ಹಣಕಾಸಿನ ವಿಚಾರದಲ್ಲಿ ನೀವು ಅತಂತ್ರ ಸ್ಥಿತಿಗೆ ತಲುಪಿರಬಹುದು. ಆದರೆ 2026ರ ಈ ಸುವರ್ಣ ಘಳಿಗೆ ನಿಮ್ಮ ಬದುಕಿನಲ್ಲಿ ಅತೀಂದ್ರಿಯ ಬದಲಾವಣೆ ಮತ್ತು ಭಾಗ್ಯೋದಯದ ಮಹಾವರ್ಷವಾಗಲಿದೆ. ನಿಮ್ಮನ್ನು ಸಾಮಾನ್ಯ ಎಂದು ಹೀಯಾಳಿಸಿದವರೇ ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುವ ಕಾಲ ಹತ್ತಿರ ಬಂದಿದೆ. ನಿಮ್ಮ ಶತ್ರುಗಳನ್ನು ಧೂಳಿಪಟ ಮಾಡಿ ನೀವು ವಿಜಯಮಾಲೆ ಧರಿಸಲು ಪಾಲಿಸಬೇಕಾದ ಆ 5 ಬಲಿಷ್ಠ ಮತ್ತು ನಿಗೂಢ ರಹಸ್ಯಗಳು ಯಾವುವು ಎಂಬ ರೋಚಕ ಸತ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಉಸಿರು ಬಿಗಿ ಹಿಡಿದು ಕೊನೆಯವರೆಗೂ ನೋಡಿ. ಈ ಅದ್ಭುತ ರಹಸ್ಯಗಳನ್ನು ಬಹಿರಂಗಪಡಿಸುವ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ಜೈ ಶನಿದೇವ ಅಥವಾ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, 2026ರಲ್ಲಿ ಕುಂಭರಾಶಿಯವರು ರಾಜಯೋಗ ಪಡೆಯಲು ಪಾಲಿಸಬೇಕಾದ ಮೊದಲ ಮಹಾ ರಹಸ್ಯ ಶನಿದೇವರ ದಿವ್ಯ ಉಪಾಸನೆ ಮತ್ತು ನೀಲಿ ಬಣ್ಣದ ಅದ್ಭುತ ಪವಾಡ. ನಿಮ್ಮ ರಾಶ್ಯಾಧಿಪತಿ ಶನಿಯಾಗಿರುವುದರಿಂದ ಈ ವರ್ಷ ಶನಿದೇವನ ಕೃಪೆ ಪಡೆಯುವುದು ಅತ್ಯಂತ ಅವಶ್ಯಕ. ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಕನಿಷ್ಠ 8 ಬಾರಿ ಮರದ ಸುತ್ತ ಪ್ರದಕ್ಷಿಣೆ ಹಾಕಿ. ಈ ಸಮಯದಲ್ಲಿ ಶನಿ ಚಾಲೀಸ ಅಥವಾ ಶನಿ ಅಷ್ಟೋತ್ತರ ಪಠಿಸುವುದರಿಂದ ನಿಮ್ಮ ಜಾತಕದಲ್ಲಿರುವ 7ನೇ ಶನಿಯ ಕ್ರೂರ ಪ್ರಭಾವಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀಲಿ ಬಣ್ಣದ ವಸ್ತ್ರ ಅಥವಾ ಕರವಸ್ತ್ರವನ್ನು ಬಳಸುವುದರಿಂದ ನಿಮ್ಮ ಸುತ್ತಲೂ ಒಂದು ದೈವಿಕ ರಕ್ಷಾ ಕವಚ ನಿರ್ಮಾಣವಾಗುತ್ತದೆ. ಇದು ನಿಮ್ಮನ್ನು ವಿರೋಧಿಸುವವರ ಶಕ್ತಿಯನ್ನು ಕುಂದಿಸುತ್ತದೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬರಬೇಕಾದ ಎಲ್ಲಾ ಗೌರವ ಮತ್ತು ಬಡ್ತಿಗಳು ಸಕಾಲಕ್ಕೆ ದೊರೆಯುವಂತೆ ಮಾಡುತ್ತದೆ. 2ನೆಯ ರಹಸ್ಯವೆಂದರೆ ಅತೀಂದ್ರಿಯ ಮೌನ ಮತ್ತು ಧ್ಯಾನದ ನಿಗೂಢ ಶಕ್ತಿ. ಕುಂಭರಾಶಿಯವರಿಗೆ ಪ್ರಕೃತಿ ನೀಡಿರುವ ದೊಡ್ಡ ವರ ಎಂದರೆ ಅವರ ಇಂಟ್ಯೂಷನ್ ಅಥವಾ ಭವಿಷ್ಯದ ಮುನ್ಸೂಚನೆ. 2026ರಲ್ಲಿ ನಿಮ್ಮ ಮನಸ್ಸಿಗೆ ಯಾವುದಾದರೂ ಕೆಲಸದ ಬಗ್ಗೆ ಸಣ್ಣ ಅನುಮಾನ ಬಂದರೂ ಅದನ್ನು ಮಾಡಬೇಡಿ. ನಿಮ್ಮ ಹೊಸ ಉದ್ಯಮದ ಪ್ಲಾನ್ಗಳು ಅಥವಾ ಹಣ ಹೂಡಿಕೆಯ ರಹಸ್ಯಗಳನ್ನು ಮನೆಯವರ ಮುಂದೆಯೂ ಅತಿಯಾಗಿ ಹಂಚಿಕೊಳ್ಳಬೇಡಿ. ನೀವು ಎಷ್ಟು ಮೌನವಾಗಿ ಕೆಲಸ ಮಾಡುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಗುರಿ ತಲುಪುತ್ತೀರಿ. ದಿನನಿತ್ಯ ಕನಿಷ್ಠ 10 ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ನಿಮ್ಮ ಷಷ್ಠೇಂದ್ರಿಯ ಜಾಗೃತವಾಗಿ ಶತ್ರುಗಳ ಕುತಂತ್ರಗಳನ್ನು ನೀವು ಮೊದಲೇ ಅರಿಯಲು ಸಾಧ್ಯವಾಗುತ್ತದೆ. 3ನೆಯ ರಹಸ್ಯ ಕಬ್ಬಿಣದ ಧಾರಣೆ ಮತ್ತು ದಾನದ ಮಹಾಮಂತ್ರ. 2026ರಲ್ಲಿ ಕುಂಭರಾಶಿಯವರು ಆರ್ಥಿಕ ಸ್ಥಿರತೆಯನ್ನು ಪಡೆಯಲು ಮತ್ತು ಅಪಘಾತಗಳಂತಹ ಗಂಡಾಂತರಗಳಿಂದ ಪಾರಾಗಲು ನಿಮ್ಮ ಬಲಗೈ ಮಧ್ಯದ ಬೆರಳಿಗೆ ಕುದುರೆಯ ಲಾಳದಿಂದ ಮಾಡಿದ ಕಬ್ಬಿಣದ ಉಂಗುರವನ್ನು ಶನಿವಾರದಂದು ಧರಿಸಲೇಬೇಕು. ಶನಿವಾರದ ದಿನ ಬಡವರಿಗೆ ಅಥವಾ ಕಷ್ಟಪಡುವ ಕಾರ್ಮಿಕರಿಗೆ ಅನ್ನದಾನ ಮಾಡುವುದು ಅಥವಾ ಕಪ್ಪು ಬಣ್ಣದ ಬಟ್ಟೆ ಅಥವಾ ಎಳ್ಳನ್ನು ದಾನ ನೀಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಕರ್ಮದೋಷಗಳು ಕಳೆದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಹೀಗೆ ಮಾಡುವುದರಿಂದ ನೀವು ದೀರ್ಘಕಾಲದಿಂದ ಅನುಭವಿಸುತ್ತಿರುವ ಸಾಲದ ಸುಳಿಯಿಂದ ಮುಕ್ತಿ ಪಡೆಯಲು ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಮತ್ತು ಆಕಸ್ಮಿಕ ಧನಲಾಭವು ನಿಮ್ಮದಾಗುತ್ತದೆ. 4ನೆಯ ರಹಸ್ಯ ಶಿವನ ಆರಾಧನೆ ಮತ್ತು ಹಾಲಿನ ಅಭಿಷೇಕದ ಪವಾಡ. ಶನಿದೇವನಿಗೆ ಗುರುವಾಗಿರುವ ಪರಶಿವನನ್ನು ಆರಾಧಿಸುವುದು ಕುಂಭರಾಶಿಯವರಿಗೆ ಅತ್ಯಂತ ಶ್ರೇಷ್ಠ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಸಿ ಹಾಲಿನ ಅಭಿಷೇಕ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಆತಂಕ ಮತ್ತು ಭಯ ದೂರವಾಗುತ್ತದೆ. ಮನೆಯಲ್ಲಿ ಶಿವನ ಫೋಟೋದ ಮುಂದೆ ಪ್ರತಿದಿನ ರುದ್ರಾಷ್ಟಕ ಪಠಿಸುವುದರಿಂದ ಮನೆಯಲ್ಲಿರುವ ವಾಸ್ತುದೋಷಗಳು ಮತ್ತು ದೃಷ್ಟಿದೋಷಗಳು ನಿವಾರಣೆಯಾಗುತ್ತವೆ. ಇದು ನಿಮ್ಮಲ್ಲಿ ದಿವ್ಯವಾದ ಶಾಂತತೆಯನ್ನು ತರುತ್ತದೆ ಮತ್ತು ಕಠಿಣ ನಿರ್ಧಾರಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. 5ನೆಯ ಮತ್ತು ಅತ್ಯಂತ ನಿಗೂಢ ರಹಸ್ಯವೆಂದರೆ ಪಶ್ಚಿಮ ದಿಕ್ಕಿನ ಶುಚಿತ್ವ ಮತ್ತು ವಾಯುವ್ಯ ದಿಕ್ಕಿನ ದಿವ್ಯ ಚೈತನ್ಯ. ನಿಮ್ಮ ಭಾಗ್ಯೋದಯವಾಗಬೇಕೆಂದರೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕನ್ನು ಸದಾ ಸ್ವಚ್ಛವಾಗಿಡಿ ಮತ್ತು ಅಲ್ಲಿ ಅತಿಯಾದ ಕಸ ಅಥವಾ ಒಡೆದ ವಸ್ತುಗಳನ್ನು ಎಂದಿಗೂ ಇಡಬೇಡಿ.
ಈ ದಿಕ್ಕಿನಲ್ಲಿ ಒಂದು ಸಣ್ಣ ಕಬ್ಬಿಣದ ಹಣತೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಮನೆಗೆ ಐಶ್ವರ್ಯವು ಕಾಂತದಂತೆ ಆಕರ್ಷಿತವಾಗುತ್ತದೆ. 2026ರಲ್ಲಿ ನಿಮ್ಮ ಮನೆಯ ವಾಯುವ್ಯ ಮೂಲೆಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕುವುದರಿಂದ ವಿದೇಶ ಪ್ರಯಾಣದ ಕನಸು ಹೊಂದಿರುವವರಿಗೆ ಮತ್ತು ಹೊಸ ಮನೆ ಕಟ್ಟುವ ಆಸೆ ಹೊಂದಿರುವವರಿಗೆ ಸಕಲ ಯೋಗಗಳು ಕೂಡಿ ಬರುತ್ತವೆ. ಕುಂಭರಾಶಿಯವರೇ, ಈ 5 ರಹಸ್ಯಗಳು ಕೇವಲ ಮಾಹಿತಿಯಲ್ಲ, ಇವು ನಿಮ್ಮ ಬದುಕನ್ನು ವೈಭವದ ಉತ್ತುಂಗಕ್ಕೆ ಕೊಂಡೊಯ್ಯುವ ಮ್ಯಾಜಿಕ್ ಸೂತ್ರಗಳು. ಇದನ್ನು ಶ್ರದ್ಧೆಯಿಂದ ಪಾಲಿಸಿ ನೋಡಿ 2026ರಲ್ಲಿ ನಿಮ್ಮ ಜೀವನದಲ್ಲಿ ಹೇಗೆ ಪವಾಡಗಳು ಸಂಭವಿಸುತ್ತವೆ ಎಂದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಎಷ್ಟು ರೋಚಕವೆನಿಸಿತು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳದೆ ವಿಡಿಯೋವನ್ನು ಮುಗಿಸಬೇಡಿ. ಈ ವಿಡಿಯೋವನ್ನು ನಿಮ್ಮ ಕುಂಭರಾಶಿಯ ಎಲ್ಲ ಮಿತ್ರರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ, ಅವರಿಗೂ ಈ ಯಶಸ್ಸಿನ ಹಾದಿಯನ್ನು ತೋರಿಸಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಶುಭವಾಗಲಿ.